ಅಲ್ಲಲ್ಲಲ್ಲಲ್ಲಲ್ಲಲ್ಲ ಏನಪ್ಪ ಇದು ಪಾಯಿಂಟ್ಸ್ ಟೇಬಲ್ ಲಾಸ್ಟ್ ಡೇ ಲಾಸ್ಟ್ ಮ್ಯಾಚ್ ಲೀಗ್ ಸ್ಟೇಜ್ ನ ಲಾಸ್ಟ್ ಮ್ಯಾಚ್ ವರ್ಗೂ ಡಿಸೈಡ್ ಆಗೋ ತರ ಕಾಣಿಸ್ತಾ ಇಲ್ಲ ಈ ಒಂದು ಪಾಯಿಂಟ್ಸ್ ಟೇಬಲ್. ಅದು ಇವತ್ತು ಡಿಸೈಡ್ ಆಗುತ್ತೆ ಅಂದ್ರೆ ಈಗ ಲಾಸ್ಟ್ ಮ್ಯಾಚ್ ವರ್ಗೂ ಹೋಗುತ್ತಾ ಅಥವಾ ಲಾಸ್ಟ್ ಸೆಕೆಂಡ್ ಮ್ಯಾಚ್ ವರ್ಗೂ ಹೋಗುತ್ತಾ ಅಂತ. ಇವತ್ತಿನಾರು KKR ಗೆದ್ರು ಅಂದ್ರೆ ಲಾಸ್ಟ್ ಮ್ಯಾಚ್ ವರ್ಗೂ ಹೋಗುವಂತ ಪಾಸಿಬಿಲಿಟಿ ಇದೆ, ಅಥವಾ RR ಸೋತ್ರು ಅಂತಂದ್ರೆ ಲಾಸ್ಟ್ ದಿನದ ಮ್ಯಾಚ್ ಅಲ್ಲಿ ಲಾಸ್ಟ್ ಮ್ಯಾಚ್ ಅಂತೂ ಖಂಡಿತ ಹೋಗುತ್ತೆ ಈ ಒಂದು ಮ್ಯಾಚ್. ಈ ಒಂದು ಪ್ಲೇ ಆಫ್ಸ್ ಕ್ವಾಲಿಫಿಕೇಶನ್ ಸಿನಾರಿಯೋ ಏನಿದೆ ಲಾಸ್ಟ್ ಮ್ಯಾಚ್ಗೆ ಇವಾಗ ಕರೆಂಟ್ಲಿ ಹೋಗುವಂತ ಎಲ್ಲಾ ಪಾಸಿಬಿಲಿಟಿ ಅಂತೂ ಇದೆ. ಏನ್ ನೆಗೆಟ್ ಏನ್ ಆಗೋಗ್ಬಿಡಿಲ್ಲ, KKR ನೆಗೆಟ್ ಆಗಿಲ್ಲ, ಡೆಲ್ಲಿ ಕ್ಯಾಪಿಟಲ್ಸ್ ಕೂಡ ಫಾರ್ ದಟ್ ಮ್ಯಾಟರ್ ನೆಗೆಟ್ ಆಗಿಲ್ಲ, ಎಲಿಮಿನೇಟ್ ಆಗಿಲ್ಲ ಅಫಿಷಿಯಲಿ, ಬಟ್ ಆದ್ರೂ ಅವರು ಅನ್ಅಫಿಷಿಯಲಿ ಎಲಿಮಿನೇಟೆಡ್ ಅಂತ ಹೇಳಿದ್ರೆ ನೆಟ್ ರನ್ ರೇಟ್ ಸಿಕ್ಕಾಪಟ್ಟೆ ಉಣ್ಕೊಂಡು ಹೋಗಿರೋದ್ರಿಂದ ಇನ್ನೇನು MI LSC ಬಗ್ಗೆ ಕೇಳಂಗೇನೆ ಇಲ್ಲ. KKR ಸೀನಲ್ಲಿದ್ದಾರೆ, CSK ಸೀನಲ್ಲಿದ್ದಾರೆ, ಪಂಜಾಬ್ ಸೀನಲ್ಲಿದ್ದಾರೆ, RR ಸೀನಲ್ಲಿದ್ದಾರೆ, ಇನ್ನೇನು RCB GT ಮತ್ತೆ SRH ಆಲ್ರೆಡಿ ಕ್ವಾಲಿಫೈ ಆಗಿದ್ದಂತೂ ಆಗಿದೆ. ಇಲ್ಲಿ ನಾವು ನಂಬರ್ 4 ಗೆ ಯಾರು ಕ್ವಾಲಿಫೈ ಆಗ್ತಾರೆ ಅಂತ ಸಿನಾರಿಯೋ ಇಲ್ಲಿ ಹುಡುಕ್ತಾ ಇದೀವಿ ನಾವು. ಬಟ್ ಟಾಪ್ 2 ಸಿನಾರಿಯೋನ ಮರ್ತೇ ಬಿಟ್ಟಿದೀವಿ. ಟಾಪ್ 2 ಕ್ವಾಲಿಫೈ ಆಗೋದು ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್, ಯಾಕಂದ್ರೆ ಕ್ವಾಲಿಫೈರ್ 1 ಸೋದ್ರೆ ಕ್ವಾಲಿಫೈ 2 ನಮ್ಗೆ ಇನ್ನೂ ಒಂದು ಅವಕಾಶ ಸಿಗುತ್ತೆ. ನಾವಂತೂ ಕ್ವಾಲಿಫೈರ್ 1 ಅಫಿಷಿಯಲಿ ಆಡ್ತಾ ಇದೀವಿ. ಸೊ ಇದೇನು ನಾವು ಕೆಳಗಡೆ ಕಳ್ಸ್ಕೊಂಡ್ ಬಿಡ್ತೀವಿ ನೆಕ್ಸ್ಟ್ ಮ್ಯಾಚ್ ಸೋತೋಗ್ಬಿಟ್ರೆ ಅನ್ನೋ ತರ ಸಿನಾರಿಯೋ ಎಲ್ಲ ಏನು ಇಲ್ಲ. ಅನ್ಲೆಸ್ ಅಂಡ್ ಅಂಟಿಲ್ ನಮ್ಮ RCB ವರ್ಸ್ಟೆಸ್ಟ್ ಮಾರ್ಜಿನ್ ಏನು ಒಂದು 20 ರನ್ಗೆಲ್ಲ ಆಲ್ಔಟ್ ಆಗೋಗ್ಬಿಡ್ಬೇಕು. ಆ ತರ ಆದ್ರೆ ಮಾತ್ರ ಏನಾರು ರನ್ ರೇಟ್ ಸಿಕ್ಕಾಪಟ್ಟೆ ಕುಸ್ತಾಗ್ಬಿಡ್ತು ಅಂದ್ರೆ ಅವಾಗ್ಲೂ ಕೂಡ ಆ ತರ ಸಿನಾರಿಯೋ ಬಂದ್ರು ಕೂಡ RCB ಅಷ್ಟೇನು ಆಗೋದಿಲ್ಲ, ಸೆಕೆಂಡ್ ಪೊಸಿಷನ್ ಇರ್ತಾರೆ ಅಂತ ಅನ್ಕೊಂತೀನಿ. ಇನ್ ಕೇಸ್ SRH ಅನ್ನೋರು ಆ ಥರ ಬೆಟರ್ ಆಗಿ ಮುಗಿಸ್ಬಿಟ್ರು ಅಂದ್ರೆ ಆ ಥರ ಎಲ್ಲ ಆಗೋದಿಲ್ಲ. ಸಿನ್ಸು ನೋಡ್ತು ಅಂತಂದ್ರೆ ಖಂಡಿತ RCB ಮೊದಲನೇ ಪೊಸಿಷನ್ ಫಿನಿಶ್ ಮಾಡ್ತಾರೆ. GTನ ಅಥವಾ SRH ಕ್ವಾಲಿಫೈರ್ 1 ಆಡೋದು ನಮ್ಮ ಜೊತೆಗೆ ಅನ್ನೋದು ಒಂದು ಕ್ವಶನಬಲ್. ಅಂಡ್ RCBಗೆ SRH ಅಗೇನ್ಸ್ಟ್ ಮ್ಯಾಚ್ ಇದೆ. ಈ ಮ್ಯಾಚ್ ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್ ಆಗುತ್ತೆ ಅವ್ರಿಗೆ. ಅಂಡ್ ನೆಟ್ ರನ್ ರೇಟ್ ಕೂಡ ಸಿಕ್ಕಾಪಟ್ಟೆ ಕ್ಲೋಸರ್ ಇದೆ ನೋಡಿ, 0.400 ಇದೆ, 0.350 ಇದೆ. ಸೊ ಇಟ್ಸ್ ಅ ಮ್ಯಾಟರ್ ಆಫ್ ಜಸ್ಟ್ 1 to 2 runs ಗುರು, 3-4 ರನ್ ಅಷ್ಟೇ. ಸೊ ಈ ನೆಟ್ ರನ್ ರೇಟ್ ಅಲ್ಲಿ ಏನಾದ್ರು ಸಿಕ್ಕಾಪಟ್ಟೆ ಕ್ಲೋಸ್ ಮಾರ್ಜಿನ್ ಏನಾದ್ರು 2 ಟೀಮ್ ಕೂಡ ಗೆಲ್ತು ಅಂತಂದಾಗ ಸೊ ನೆಟ್ ರನ್ ರೇಟ್ ಸಿಕ್ಕಾಪಟ್ಟೆ ಮ್ಯಾಟರ್ ಆಗುತ್ತೆ ನೋಡಿ. ಪ್ಲೇ ಆಫ್ಸ್ಗೆ ಟಾಪ್ 2 ಕ್ವಾಲಿಫೈ ಆಗೋದು ಎಷ್ಟು ಇಂಪಾರ್ಟೆಂಟು. ಏನಾದ್ರು ಮ್ಯಾಟರ್ ಆಫ್ 1-2 ರನ್ ಏನಾದ್ರು ಹೊರಟೋಗ್ಬಿಡುತ್ತೆ ಅವ್ರಿಗೆ ಅಂತಂದ್ರೆ, ನೆಟ್ ರನ್ ರೇಟ್ ಹೊರಟೋಗ್ಬಿಡ್ತು ಅಂತಂದ್ರೆ, ಕ್ಲೋಸ್ ಮಾರ್ಜಿನ್ ಗೆಲುವು ಏನಾದ್ರು ಆಯ್ತು ಅಂತಂದ್ರೆ 2 ಟೀಮ್ಗೂ ಇಟ್ಕೊಳ್ಳಿ ಕ್ಲೋಸ್ ಮಾರ್ಜಿನ್ ಗೆಲುವು. GTಗೆ CSK ಮೇಲಿದೆ, SRHಗೆ RCB ಮೇಲಿದೆ. ಲಾಸ್ಟ್ ಬಾಲ್ ವಿಕ್ಟರಿ ಏನಾದ್ರು ಆಯ್ತು ಅಂತ ಅನ್ಕೊಳ್ಳಿ, ಅವಾಗ ಏನಾಗುತ್ತೆ ಅಂತಂದ್ರೆ ಇವಾಗ ಹೆಂಗಿದೆಯೋ ಪಾಯಿಂಟ್ಸ್ ಟೇಬಲ್ ಹಂಗೆ ಮೇಂಟೈನ್ ಆಗುತ್ತೆ. GT ಜಸ್ಟ್ ಅಲ್ಲಿ ಕ್ವಾಲಿಫೈ ಹೋಗ್ಬಿಡ್ತಾರೆ, SRH ಜಸ್ಟ್ ಅಲ್ಲಿ ಉಣ್ಕೊಂಡು ಹೋಗ್ಬಿಡ್ತಾರೆ. ಅಂದ್ರೆ ಕ್ವಾಲಿಫೈ ಆಗಲ್ಲ ಅಂತಲ್ಲ, ನಂಬರ್ 3 ಬಂದ್ಬಿಡ್ತಾರೆ, ಎಲಿಮಿನೇಟರ್ ಆಡ್ಕೊಂಡು ಬರ್ಬೇಕಾಗುತ್ತೆ, ಆ ತರ ಆಗುತ್ತೆ. ಸೊ ಸಿಕ್ಕಾಪಟ್ಟೆ ಕ್ಲೋಸ್ ಮಾಡ್ತಿರೋದ್ರಿಂದ ಈ ನೆಟ್ ರನ್ ರೇಟ್ ಸಿಕ್ಕಾಪಟ್ಟೆ ಕಾಂಪಿಟೇಟಿವ್ ಆಗಿ ಕಾಣಿಸ್ತದೆ. ನನ್ನ ಪ್ರಕಾರ ಈ ನೆಟ್ ರನ್ ರೇಟೇ ಈ 2-3 ಸ್ಲಾಟ್ ಏನಿದೆ ಈ ನೆಟ್ ರನ್ ರೇಟೇ ಸಿಕ್ಕಾಪಟ್ಟೆ ಕ್ವಾಟ್ಲೆ ಕೊಡ್ತಾ ಇರೋದು ಇಲ್ಲಿಗಿಂತ, ನಂಬರ್ 4th ಪೊಸಿಷನ್ಗೆ ಕ್ವಾಲಿಫೈ ಆಗೋದಕ್ಕಿಂತ. RR ಸಿಂಪಲ್ ಆಗಿ ಒಂದ್ ಮ್ಯಾಚ್ ನ ಗೆಲ್ತು ಅಂತಂದ್ರೆ ಅದಿರೋದು ಲಾಸ್ಟ್ ಸೆಕೆಂಡ್ ಮ್ಯಾಚ್, ಲೀಗ್ ಸ್ಟೇಜ್ ಲಾಸ್ಟ್ ಸೆಕೆಂಡ್ ಮ್ಯಾಚ್ ಇದೆ. ಆ ಮ್ಯಾಚ್ ನ ಗೆಲ್ತು ಅಂದ್ರೆ CSK ಸಿನಲ್ ಬರಲ್ಲ, ಪಂಜಾಬ್ ಸಿನಲ್ ಬರಲ್ಲ, KKR ಸಿನಲ್ ಬರಲ್ಲ, ಯಾರು ಸಿನಲ್ ಬರಲ್ಲ. RR ಆಗಿರುವಂತದ್ದು ಒಂದ್ ಮ್ಯಾಚ್, ಆ ಮ್ಯಾಚ್ ನ ಗೆಲ್ಬೇಕು ಅಷ್ಟೇ ಅವ್ರ ತಲೆಯಲ್ಲಿ ಇರುವಂತದ್ದು. ನೆಟ್ ರನ್ ರೇಟು, ಬದನೆಕಾಯಿ ರೇಟು ಅವೆಲ್ಲ RR ತಲೆಯಲ್ಲಿ ಇಲ್ವೇ ಇಲ್ಲ. ಹೌದು, ವರ್ಸ್ಟ್ ಕೇಸ್ ಸಿನಾರಿಯೋ ಸೋತ್ರು ಅಂತಂದ್ರೆ ಅದೆಲ್ಲ ಮ್ಯಾಟರ್ ಬರ್ಬೋದು ಅಂತ ಅನ್ಕೊಬಹುದು ನೀವು. ಬಟ್ ಇಲ್ಲಿ ನೋಡಿ CSKಗೆ ನೆಕ್ಸ್ಟ್ ಮ್ಯಾಚ್ ಇರುವಂತದ್ದು GT ಮೇಲೆ. ಅವ್ರಿಗೆ ಇರೋದು ಒಂದೇ ಮೋಟಿವ್, ಗೆಲ್ಲಬೇಕು. ಒಟ್ಟಲ್ಲಿ RR ನೆಟ್ ರನ್ ರೇಟ್ ಇದೆ, ಅದನ್ನ ಬೆಟರ್ ಮಾಡ್ಬೇಕು. ಅದಕ್ಕಿಂತ ಸ್ವಲ್ಪ ಬೆಟರ್ ಆದ್ರೆ ಸಾಕು ಅವ್ರಿಗೆ. ಇವಾಗ ನೋಡಿ 0.083 ಇದೆ, ಅವ್ರಿಗೆ 0.089 ಆದ್ರೆ ಸಾಕು, ಅಷ್ಟು ಸಾಕು ಅವ್ರಿಗೆ RR ಅವ್ರಿಗೆ, CSK ಅವರಿಗೆ. ಯಾಕಂದ್ರೆ ನೆಕ್ಸ್ಟ್ ಮ್ಯಾಚ್ ಹೆಂಗಿದ್ರು ಕೂಡ RR ಅವ್ರಿಗೆ ಸೋಲ್ಲೇಬೇಕು, ಖಂಡಿತ ಸೋಲ್ಲೇಬೇಕು CSKಗೆ. ಸೊ ಅದರಲ್ಲಿ ನೆಟ್ ರನ್ ರೇಟ್ ನ ಬೆಟರ್ ಮಾಡ್ಕೊಂಡ್ರು. 7 ಮ್ಯಾಚ್ ಇವ್ರು ಆಲ್ರೆಡಿ ಗೆದ್ದಿರೋದ್ರಿಂದ ನೆಟ್ ರನ್ ರೇಟ್ ಅವ್ರಿಗೆ ಚೂರ್ ಬೆಟರ್ ಮಾಡ್ಕೊಂಡ್ಬಿಡ್ತು ಅಂತಂದ್ರೆ ಸೊ ಅವಾಗ ಸೀನಲ್ ಬಂದ್ಬಿಡ್ತಾರೆ CSK ಅನ್ನತ್ರ. ಸೊ ಇವ್ರಿಗೆ ಅಂತ ಹೆವಿ ಮಟ್ಟದ ಹೆವಿ ಮಾರ್ಜಿನ್ ವಿಕ್ಟರಿ ಅಗತ್ಯತೆ ಇದೆ ಅಂತ ಏನು ಅನ್ನಿಸ್ತಿಲ್ಲ CSKಗೆ. ಸೊ ಅವರಿಗೆ ಒಂದು ಸ್ವಲ್ಪ ಮಾರ್ಜಿನ್ ವಿಕ್ಟರಿ ಇದೆ. ಅದೇ ಅವ್ರ ನೆಟ್ ನ ಸ್ವಲ್ಪ ಮಟ್ಟಿಗೆ ಬೆಟರ್ ಮಾಡ್ಕೊಬೇಕು. ಒಟ್ನಲ್ಲಿ ಗೆಲ್ಲೇಬೇಕು CSK ನೆಕ್ಸ್ಟ್ ಮ್ಯಾಚ್ ನ. ಪಂಜಾಬ್ ಕಿಂಗ್ಸ್ ಕೂಡ ನೆಕ್ಸ್ಟ್ ಮ್ಯಾಚ್ ನ ಗೆಲ್ಲೇಬೇಕು, ರೇಸ್ ಅಲ್ಲಿ ಇರಬೇಕು ಅಂತಂದ್ರೆ. ಇಲ್ಲಿ KKR ಪಂಜಾಬ್ ಕಿಂಗ್ಸ್ ನವರು ತಗಲಾಕೊಂಡ್ಬಿಡ್ತಾ ಇಲ್ಲಿ ನೆಟ್ ರನ್ ರೇಟ್ ಆಧಾರದ ಮೇಲೆ ಅಂತಾನೂ ಕೂಡ ಒಂದು ಕ್ವಶನ್ ಇದೆ. ಯಾಕಂದ್ರೆ ಪಂಜಾಬ್ ಕಿಂಗ್ಸ್ ಗೆದ್ದು KKR ಇವತ್ತಿನ ಮ್ಯಾಚ್ ನ ಗೆದ್ದು ಲಾಸ್ಟ್ ಮ್ಯಾಚ್ ಲೀಗ್ ಲಾಸ್ಟ್ ಮ್ಯಾಚ್ಗೆ ಬಂದ್ರು ಅಂತಂದ್ರೆ, ಇನ್ ಕೇಸ್ ಆ ಥರ ಏನಾದ್ರು ಆಯ್ತು ಸಿನಾರಿಯೋ ಅಂತ ಅಂದ್ರೆ ಅವಾಗ ತಗಲಾಕೊಳ್ಳುವಂತ ಚಾನ್ಸಸ್ ಕೂಡ ಇಲ್ಲಿ ಕಾಣಿಸ್ತಿದೆ. 0.227 ಅಂಡ್ ಇವ್ರದ್ದು ಸಿಕ್ಕಾಪಟ್ಟೆ ನೆಗೆಟಿವ್ ಅಲ್ಲಿ ಇದೆ. ಪಂಜಾಬ್ ಕಿಂಗ್ಸ್ ಬೆಟರ್ ಆಗಿದೆ ನೆಟ್ ರನ್ ರೇಟು, ಅವಾಗ ಒಂದು ಹ್ಯೂಜ್ ಮಾರ್ಜಿನ್ ವಿಕ್ಟರಿನ ಅಗತ್ಯತೆ ಲಾಸ್ಟ್ ಮ್ಯಾಚ್ ಇರುತ್ತೆ KKRಗೆ. ಸೊ ಸಿನಾರಿಯೋ ವೈಸ್ ನೋಡ್ತು ಅಂತಂದ್ರೆ ಮಗ ಸಿಕ್ಕಾಪಟ್ಟೆ ಗೊಂದಲ ಕಾಣಿಸ್ತಿದೆ ನೆಟ್ ರನ್ ರೇಟು. ಇಲ್ಲಿ ಪಂಜಾಬ್ ಕಿಂಗ್ಸ್ ಮತ್ತೆ KKRದು ಜೊತೆಗೆ ಅಲ್ಲಿ GTದು ಮತ್ತೆ SRS, ಇಲ್ಲಿ CSK ಮತ್ತೆ RRದು ಅಂತ ಮಟ್ಟದ ಏನು ನನಗೇನು ಅನ್ನಿಸ್ತಾ ಇಲ್ಲ. ಏನು ಹೆವಿ ಡಿಫ್ರೆನ್ಸ್ ಹೊಡೆಯಕ್ಕೆ ಆಗೋದಿಲ್ಲ CSK, ಸ್ವಲ್ಪ ಬೆಟರ್ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ ಅಂತ ಏನು ಅನ್ನಿಸ್ತಾ ಇಲ್ಲ. ಸೊ RRಗೆ ಸಿಂಪಲ್ ನೆಕ್ಸ್ಟ್ ಮ್ಯಾಚ್ ನ ಗೆಲ್ಬೇಕು, CSKಗೂ ಸಿಂಪಲ್ ನೆಕ್ಸ್ಟ್ ಮ್ಯಾಚ್ ಗೆದ್ಬಿಟ್ಟು ಒಂಥರ ವೈಟಿಂಗ್ ಗೇಮ್ ಆಡ್ಬೇಕಾಗುತ್ತೆ. ಇಲ್ಲಿ ಮ್ಯಾಚಸ್ ವಿಚಾರಕ್ಕೆ ಬಂತು ಅಂತಂದ್ರೆ ಎಲ್ಲಾ ಮ್ಯಾಚಸ್ ಯಾವ್ದೇ ತರ ಇದೆ ಅಂತಾನೆ ನಮಗೆ ಇರೋಂಥದ್ದು 6 ಮ್ಯಾಚ್. ಇವತ್ತಿನ ಮ್ಯಾಚ್ ಒಬ್ಬಿಯಸ್ಲಿ KKR ಗೆಲ್ಲೇಬೇಕು. ಮುಂಬೈ ಇಂಡಿಯನ್ಸ್ ಅಗೇನ್ಸ್ಟ್ ಸ್ವಲ್ಪ ಮಟ್ಟಿಗೆ ಕಂಪ್ಯಾರಿಟಿವ್ಲಿ ವೀಕರ್ ಆಪೋನೆಂಟ್ ಅಂದ್ರೂ ಕೂಡ KKR ಸ್ವಲ್ಪ ಮಟ್ಟಿಗೆ ಸಾಧಿಸಿದ್ದಾರೆ ರೀಸೆಂಟ್ ಆಗಿ, ಅದರಿಂದ ಹೋಪ್ಸ್ ಅಂತೂ ಖಂಡಿತ ಇರುತ್ತೆ. ಡೋ ಡೈ ಮ್ಯಾಚ್ KKRಗೆ. ಈ ಮ್ಯಾಚ್ ಸೋತ್ರು ಅಂದ್ರೆ ಔಟ್ ಆಫ್ ದ ಟೂರ್ನಮೆಂಟ್ ಅಷ್ಟೇ, ಜೀವಂತವಾಗಿರಲ್ಲ, ಎಲ್ಲೂ ಇರೋದಿಲ್ಲ.
ಡಿಪೆಂಡೆನ್ಸಿ ಬಿದ್ದಿರ್ಬೋದು. RR ಮೇಲೆ ಡಿಪೆಂಡೆನ್ಸಿ ಬಿದ್ದಿದೆ, ಎಲ್ಲರಿಗೂ ಡಿಪೆಂಡೆನ್ಸಿ ಬಿದ್ದಿದೆ RR ಮೇಲೆ. RR ಸಿಕ್ಕಾಪಟ್ಟೆ ಮೇಲಿದ್ದಾರೆ ಇವಾಗ. RR ಸೋಲ್ಬೇಕು ಎಲ್ಲರಿಗೂ, ಪಂಜಾಬಿಗೆ ಸೋಲ್ಬೇಕು, CSK ಸೋಲ್ಬೇಕು, ಆಮೇಲೆ ಇವ್ರಿಗೂ ಕೂಡ ಸೋಲ್ಬೇಕು, KKRಗೂ ಕೂಡ ಸೋಲ್ಬೇಕು. RR ಲಾಸ್ಟ್ ಮ್ಯಾಚ್ ಸೋಲ್ಬೇಕು. ಸೊ ಇವ್ರಿಗೆ ಸಿನಾರಿಯೋ ಆ ಥರ ಇದೆ. ಆ್ಯಂಡ್ GT ವರ್ಸಸ್ CSK ಮ್ಯಾಚು ನಾಳೆ ನಡೀತಾ ಇರುವಂಥ ಮ್ಯಾಚು. ಈ ಮ್ಯಾಚಲ್ಲಿ CSK ಗೆಲ್ಲೇಬೇಕು, ಬೇರೆ ವಿಧಿ ಗಿಧಿ ಎಲ್ಲ ಏನೂ ಇಲ್ಲ. ಅದು ಒಂದು ಸ್ವಲ್ಪ ಒಂದು 10-15 ರನ್ ಮಾರ್ಜಿನಲ್ಲಿ ಗೆಲ್ಲೇಬೇಕಾಗುತ್ತೆ. ಆಮೇಲೆ SRH ವರ್ಸಸ್ RCB ಅದೇ ಟಾಪ್ 2 ಯಾರು ಫಿನಿಶ್ ಮಾಡ್ತಾರೆ ಅನ್ನೋದಕ್ಕೆ ಈ ಮ್ಯಾಚು ಸಿಕ್ಕಾಪಟ್ಟೆ ಕ್ರೂಷಿಯಲ್ ಆಗುತ್ತೆ. ಈ ಮ್ಯಾಚ್ ಸಿಕ್ಕಾಪಟ್ಟೆ ಕ್ರೂಷಿಯಲ್ ಆಗುತ್ತೆ ಅನ್ನೋದಕ್ಕಿಂತ GT ಮ್ಯಾಚ್ನು ಕೂಡ ಕ್ರೂಷಿಯಲ್ ಆಗುತ್ತೆ. ಯಾಕಂದರೆ ಅವರು ಡಬ್ಬಾ ಥರ ಆಡ್ಬಿಡ್ತು ಅಂದರೆ CSK ಸೋತಾಗ್ಬಿಡ್ತು, ಡಬ್ಬಾ ಥರ ಸೋತಾಗ್ಬಿಡ್ತು ಅಂದರೆ ನೆಗೆಟಿವ್ ಸಿಕ್ಕಾಪಟ್ಟೆ ಮಾರ್ಜಿನ್, ನೆಗೆಟಿವ್ ರಿಟರ್ನ್ ರೇಟ್ ಆಗೋಗ್ಬಿಡ್ತು ಅಂತಂದರೆ ಇವ್ರು ಸುಮ್ಮನೆ ಗೆದ್ರೆ ಸಾಕು, ಹಂಗೆ ಪಟ್ಟಣಗೆ ಕ್ವಾಲಿಫೈ ಆಗೋಗ್ಬಿಡ್ತಾರೆ ಟಾಪ್ 2 SRH ಅವರು RCB ಅಗೇನ್ಸ್ಟ್. ಒಟ್ಟಲ್ಲಿ ಗೆಲ್ಲೇಬೇಕು ಅವರು, ಟಾಪ್ 2 ಹೋಗಬೇಕು ಅಂತಂದರೆ ಸಿನಾರಿಯೋ ಆ ಥರ ಇದೆ. ಆಮೇಲೆ LSG ವರ್ಸಸ್ ಪಂಜಾಬ್ ಕಿಂಗ್ಸ್, ಇದು ಸಿಕ್ಕಾಪಟ್ಟೆ ಕ್ರೂಷಿಯಲ್ ಮ್ಯಾಚು. LSG ಅವ್ರು ನೋಡ್ತು ಅಂದರೆ ಲಾಸ್ಟ್ ಮ್ಯಾಚ್ ಸೋತಿರೋ ಪಂಜಾಬ್ ಕಿಂಗ್ಸು ಸೋಲಿನ ಸುಳಿಲಿ ಸಿಗಾಕೊಂಡ್ಬಿಟ್ಟಿದ್ರೆ ಅವ್ರು ಒಂದು ಮ್ಯಾಚ್ ಅಟ್ಲೀಸ್ಟ್ ಗೆದ್ಬಿಟ್ಟು ಪಂಜಾಬ್ ಕಿಂಗ್ಸ್ ಎಲ್ಲಿಂದ ಬಂದ್ಬಿಟ್ರು ಟ್ರೋಫಿ ಇದೆಯಲ್ಲ, ಅದು ಇದಕ್ಕಿಂತ ಒಂದು ಮಿರಾಕಲ್ ಮೂಮೆಂಟ್ ಇನ್ನೂ ಒಂದು ಇರೋದಿಲ್ಲ. ಹೌದು, ಲಾಸ್ಟ್ ಎಲ್ಲ ಮಸ್ತಾಗಿ ಪರ್ಫಾರ್ಮ್ ಮಾಡ್ಬಿಟ್ಟು ಫೈನಲ್ಗೆ ಬಂದಿರು. ಬಟ್ ಇಲ್ಲಿಂದ ಒಂದು ಮ್ಯಾಚ್ನ ಗೆದ್ದು RR ಅವ್ರೇನೋ ಸೋತು ಲಾಸ್ಟ್ ಮ್ಯಾಚಲ್ಲಿ ಇವ್ರು ಕ್ವಾಲಿಫೈ ಆಗುವಂಥ ಸಿನಾರಿಯೋ ಬಂದು, ಯಾಕಂದರೆ ನೆಟ್ ರನ್ ರೇಟ್ ಅದು ಬೆಟರ್ ಆಗಿದೆ KKRಗೆ ಕಂಪೇರ್ ಮಾಡ್ತು ಅಂದರೆ. ಸೊ ಸಿನ್ಸ್ ಈ ಥರ ಆದರೂ ಆಗ್ಬೋದು, ಇವ್ರು ಇನ್ ಕೇಸ್ ಕ್ವಾಲಿಫೈ ಆಗಿ ಟ್ರೋಫಿ ಗಿಫಿ ಎಲಿಮಿನೇಟರ್ ಆಡ್ಕೊಂಬಂದು ಕ್ವಾಲಿಫೈ 2 ಆಡ್ಕೊಂಬಂದು ಫೈನಲ್ ಆಡ್ಬಿಟ್ಟು ಟ್ರೋಫಿ ಗಿಫಿ ಏನಾದ್ರು ಎತ್ಬಿಟ್ರು ಅಂತ ಅನ್ಕೊಳ್ಳಿ, ಇದಕ್ಕಿಂತ ಒಂದು ಸೈಕ್ ತಿಂಗು ಇನ್ನೂ ಒಂದು ಇರೋದಿಲ್ಲ. KKR ಗೆದ್ರೆ ಅಂತೂ ಕೇಳಂಗನೇ ಇಲ್ಲ. KKR ಬಾಟಮ್ ಆಫ್ ದ ಟೇಬಲಲ್ಲಿ ಇದ್ದಂಥ ಟೀಮು, ಅವರನ್ನು ಬರ್ಬಿಟ್ಟು ಕ್ವಾಲಿಫೈ ಆಗ್ಬಿಟ್ಟು ಹೊಡೆದ್ಬಿಟ್ರು, ಅದೊಂಥರ ಸೈಕ್ ಆಗೋಗ್ಬಿಡುತ್ತೆ. IPL ನ ಸೈಕ್ ಮಾಡಾಕ್ಬಿಡುತ್ತೆ KKR ಟ್ರೋಫಿ ಗೆಲ್ತು ಅಂತಂದ್ರೆ. ಸೊ ಮುಂಬೈ ಇಂಡಿಯನ್ಸ್ ವರ್ಸಸ್ RR ಮ್ಯಾಚ್ ಏನಿದೆ, ಇದು ಸಿಕ್ಕಾಪಟ್ಟೆ ಕ್ರೂಷಿಯಲ್ ಆಗುತ್ತೆ, ಸಿಕ್ಕಾಪಟ್ಟೆ ಕ್ರೂಷಿಯಲ್. ಎಲ್ಲ ನಿಂತಿರೋದು ಮುಂಬೈ ಇಂಡಿಯನ್ಸ್ ವರ್ಸಸ್ RR ಮ್ಯಾಚ್ ಮೇಲೆ. ಹೌದು, ಎಲ್ಲ ನಿಂತಿರೋದು ಅದ್ರ ಮೇಲೆ. ಎಷ್ಟನೇ ತಾರೀಕಪ್ಪ? 24ನೇ ತಾರೀಕು ಮುಂಬೈ ಇಂಡಿಯನ್ಸ್ ವರ್ಸಸ್ RR ಮ್ಯಾಚು. ಎಲ್ಲರೂ TV ಆನ್ ಮಾಡ್ಕೊಂಡು ನೋಡಲೇಬೇಕು, ಯಾಕಂದರೆ ಕಾನ್ಸ್ಟೇಬಲ್ ನಿಂತಿರೋದೇ ಆ ಮ್ಯಾಚ್ ಮೇಲೆ. RR ಸೋತಿತ್ತು ಅಂದ್ರೆ ಅದು ಸೆಕೆಂಡ್ರಿ ಇರೋದು, ಹೌದು, ಅವಾಗಲೂ ಕೂಡ ಮ್ಯಾಟ್ರ್ ಆಗೋದು ಅಂತ ಅನ್ಕೊಳ್ಳಿ. ಬಟ್ ಇವಾಗ ಸಿಕ್ಕಾಪಟ್ಟೆ ಕ್ರೂಷಿಯಲ್ ಆಗಿದೆ, ಅದೊಂದೇ ಒಂದು ಮ್ಯಾಚು. KKR ವರ್ಸಸ್ ಡೆಲ್ಲಿ ಕ್ಯಾಪಿಟಲ್ಸು, ಅದೇ ಇವರೇನಾದ್ರು ಸೋಲ್ತು ಅಂದಾಗ ಅದು ಮ್ಯಾಟ್ರಿಗೆ ಬರುತ್ತೆ, ಸೀನಿಗೆ ಬರುತ್ತೆ. ಇನ್ ಕೇಸ್ ಅವರು ಇವತ್ತಿನ ಮ್ಯಾಚ್ನ KKR ಗೆದ್ದು, ಏನಾರು ಇನ್ ಕೇಸ್ ಏನಾದ್ರು ಗೆದ್ದು ಅವ್ರು RR ಅವರನ್ನು ಆ ಮ್ಯಾಚ್ ಸೋತರು ಅಂತ ಇಟ್ಕೊಳ್ಳಿ, ಅವಾಗ ಇವರು ಕೂಡ ಸೀನಲ್ಲಿ ಬರ್ತಾರೆ. ಅವಾಗ ಕ್ಲಾರಿಟಿ ಇರುತ್ತೆ ಪಂಜಾಬ್ ಕಿಂಗ್ಸ್ ಯಾವ ನೆಟ್ ರನ್ನಲ್ಲಿ ಇದ್ದಾರೆ ಅಂತ, ಇವ್ರಿಗೆ ಇಷ್ಟು ನೆಟ್ ರನ್ನಲ್ಲಿ ಹೊಡಿಲೇಬೇಕು, ಇಷ್ಟು ಮಾರ್ಜಲ್ಲಿ ಹೊಡಿಲೇಬೇಕು ಅನ್ನೋದಿರುತ್ತೆ. ಬಟ್ ಅದು ಮಜವಾಗಿರುತ್ತೆ, ಇವರು ನಿಜವಾಗ್ಲೂ ಮಜವಾಗಿರುತ್ತೆ. KKR ವರ್ಸಸ್ ಡೆಲ್ಲಿ ಕ್ಯಾಪಿಟಲ್ಸ್ ಮ್ಯಾಚ್ ಏನಿದೆ ಆ ಥರ ಸಿನಾರಿಯೋ ಬಂತು ಅಂದರೆ ಪಂಜಾಬ್ ಕಿಂಗ್ಸ್ಗೂ ಇವ್ರಿಗಾರು ತಗಲಾಕೊಂಡು, CSK ಸೋತು, GT ಅಗೇನ್ಸ್ಟ್ CSK ಸೋತು, ಏನಾದ್ರು ಪಂಜಾಬ್ ಕಿಂಗ್ಸ್ ಅಗೇನ್ಸ್ಟ್ ತಗಲಾಕೊಂಡು RR ಇಲ್ಲೇನಾದ್ರು ಸೋತು ಆಗಿತ್ತು ಅಂದ್ರೆ ಸಿನ್ಸು ಸಿಕ್ಕಾಪಟ್ಟೆ ಸೈಕ್ ಆಗಿರುತ್ತೆ. KKR ನಜ್ಜಿ ಏನಾರು ಯೂಸ್ ಮಾರ್ಜಿನ್ ಹೊಡೆದ್ಬಿಡ್ತಾವ ಅಂತ ಅನ್ಕೊಳ್ಳಿ, ಅದಕ್ಕಿಂತ ಟೀಮ್ ಇಲ್ಲ, ಜಸ್ಟ್ ಕ್ವಾಲಿಫೈ ಆದಂಗಿರ್ತದಲ್ಲ. ಸೊ ನೋಡೋದಕ್ಕೆ ಒಂಥರ ಮಜವಾಗಿರುತ್ತೆ. ಬಟ್ ಈ ಸಲ ಕಾನ್ಸ್ಟೇಬಲ್ ಸಿಕ್ಕಾಪಟ್ಟೆ ಕ್ಯೂರಿಯಾಸಿಟಿ ಕ್ರಿಯೇಟ್ ಮಾಡಿದೆ. ಲಾಸ್ಟ್ ಸೀಸನು ಅಷ್ಟು ಮಟ್ಟಿಗೆ ಕ್ಯೂರಿಯಾಸಿಟಿ ಯಾಕಂದರೆ ಒಂದು ರೇಂಜಿಗೆ ಗೊತ್ತಾಗೋಗ್ಬಿಟ್ಟಿತ್ತು, ಪಕ್ಕ ಗೊತ್ತಾಗೋಗ್ಬಿಟ್ಟಿತ್ತು. ಒಂದು ಸ್ವಲ್ಪ ಡೆಡ್ ರವರ್ ಮ್ಯಾಚ್ ಬತ್ತಾ ಡೆಡ್ ರವರ್ ಮ್ಯಾಚ್ ಆಗೋಗ್ಬಿಟ್ಟು. ಬಟ್ ಇಲ್ಲಿ ನೋಡ್ತಾನೆ ಎಲ್ಲ ಮ್ಯಾಚು ಕ್ರೂಷಿಯಲ್ನೇ, ಎಲ್ಲ ಮ್ಯಾಚು ಕ್ರೂಷಿಯಲ್ ಇದೆ. ಇವತ್ತಿನ ಮ್ಯಾಚು ಹಿಡಿಂಗ್ ಗಾರ್ಡನ್ಸ್ ಅಲ್ಲಿ ಆಗ್ತಾ ಇರುವಂತ ಮ್ಯಾಚು. KKR ಅವರು ರೀಸೆಂಟ್ ಆಗಿ ಸೌಂಡ್ ಕೊಟ್ಟಿದ್ದಾರೆ ಹಿಡಿಂಗ್ ಗಾರ್ಡನ್ಸ್ ಅಲ್ಲಿ, ಅಂಡ್ ಸೆಕೆಂಡ್ ಫೇಸ್ ಅಲ್ಲಿ ಚೆನ್ನಾಗಿ ಕೂಡ ಆಡ್ತಾ ಇದ್ದಾರೆ. ಲಾಸ್ಟ್ 5 ಮ್ಯಾಚಲ್ಲಿ 1 ಮ್ಯಾಚ್ ಮಾತ್ರ ಸೋತಿರೋ, ಬೆಟರಾಗಿ ಪರ್ಫಾರ್ಮ್ ಮಾಡ್ಕೊಂಡು ಬಂದಿರೋ ಅಂತ KKR ಈ ಮ್ಯಾಚ್ನ ಫೇವರೇಟ್ಸ್ ಆಗ್ತಾರೆ ಗೆಲ್ಲೋದಕ್ಕೆ. ಮುಂಬೈ ಇಂಡಿಯನ್ಸ್ ಹೌದು ಪರವಾಗಿಲ್ಲ, ಡೀಸೆಂಟಾಗಿ ಆಡ್ತಾ ಇರ್ಬೋದು. ಬಟ್ ನನಗೇನು ಅನ್ನಿಸ್ತಿಲ್ಲ ಇವತ್ತು ಸ್ವಲ್ಪ ಮುಂಬೈ ಇಂಡಿಯನ್ಸ್ನ ಬ್ಯಾಕ್ ಫಿಟ್ಗೆ ಇಡ್ತಾ ಇದ್ದೀನಿ. KKR ಸ್ವಲ್ಪ ರೊಚ್ಚಿಗೆ ಬಂದಿರ್ತಾರೆ ಇವತ್ತು, ಗಿನಾಲನ್ನೆಲ್ಲ. ಬಟ್ ಫಿನಾಲನ್ ಕಾಂಟ್ರಿಬ್ಯೂಟ್ ಮಾಡೋದು ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್. ಇವ್ರು ಗೆಲ್ಲಬೇಕು ಅಂತಂದರೆ ಫಿನಾಲನ್ ಒಬ್ಬರು ರೊಚ್ಚಿಗೆ ಎದ್ಬಿಡ್ತು ಅಂದರೆ ಸಾಕು, ಒಂಟಿ ಸಲಾಗತ್ತರ ಎತ್ಕೊಂಡು ಹೋಗ್ಬಿಡ್ತಾರೆ ಮ್ಯಾಚ್ನ. ನೋಡಿದ್ದೀವಿ ಸಾಕಷ್ಟು ಮ್ಯಾಚಲ್ಲಿ ಈ ಒಂದು ಟೂರ್ನಮೆಂಟಲ್ಲಿ. ಸೊ ನೋಡೋಣ ಏನಾಗುತ್ತೆ ಅಂತ. ನಿಮ್ಮ ಅನಿಸಿಕೆ, ಇವತ್ತು KKR ಗೆದ್ಬಿಟ್ಟು ಟೂರ್ನಮೆಂಟ್ ಜೀವಂತವಾಗಿ ಉಳ್ಕೊಂತಾರ ಅಥವಾ ಸೋತ್ಬಿಟ್ಟು ಮನೆ ಕಡೆ ನಡೀತಾರ? ಕಾಮೆಂಟ್ ಸೆಕ್ಷನ್ ಹಾಕಿ. ಮತ್ತೆ ಸಿಗುವ ಮುಂದೆ ನೋಡಿದ್ರಿ ಗಾಯ್ಸ್.